ರಾಜ್ಯದಲ್ಲಿ ತೀವ್ರ ಬರಗಾಲವಿದೆ. ಬಿಜೆಪಿ ನಾಯಕರು ಬರದ ವಾಸ್ತವ ಸ್ಥಿತಿ ಅರಿಯೋದಕ್ಕೆ ಪ್ರತಿಸ್ಪರ್ಧೆಗೆ ಬಿದ್ದವರಂತೆ ಪ್ರವಾಸ ಕೈಗೊಂಡಿದ್ದಾರೆ. ಆದರೆ ಬಿಜೆಪಿಯ ಸಚಿವರೊಬ್ಬರು ತಮ್ಮ ಹುಟ್ಟು ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಈ ಅದ್ಧೂರಿ ಆಚರಣೆಗಿಳಿದಿದ್ದು ಅರಣ್ಯ ಸಚಿವ ಸಿಪಿ ಯೋಗೇಶ್ವರ್. ಬರ ಅಧ್ಯಯನ ಮಾಡಲು ಆಗಮಿಸಿದ್ದ ಡಿಸಿಎಂ ಈಶ್ವರಪ್ಪ ಮತ್ತು ಮಾಜಿ ಸಿಎಂ ಡಿವಿ ಸದಾನಂದಗೌಡ ಕೂಡ ಸಚಿವರ ಜೊತೆ ಸೇರಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಹುಟ್ಟುಹಬ್ಬಕ್ಕೆಂದೇ ಭಾರೀ ಕಟೌಟ್, ಬ್ಯಾನರ್ಗಳನ್ನು ರಾಮನಗರದಿಂದ ಚನ್ನಪಟ್ಟಣದವರೆಗೂ ಹಾಕಲಾಗಿದೆ. ಬರ ಅಧ್ಯಯನದ ವೇಳೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಅಗತ್ಯ ಇತ್ತ ಅನ್ನೋದು ನಾಗರಿಕರ ಪ್ರಶ್ನೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ವಿ. ಸದಾನಂದಗೌಡರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ಅಬಕಾರಿ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ರೇಣುಕಾಚಾರ್ಯರವರಿಂದ ಕೆಲವು ಹಿತನುಡಿಗಳು. ವೇದಿಕೆಯಲ್ಲಿ ಸಲಾಮತಗಳನ್ನು ಮಾಡಿಕೊಡ್ಬೇಕು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರಿಂದ. ಪ್ರಕಾಶ್, ಪ್ರತಿ ಬಾರಿಯೂ ಒಬ್ರು ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದಾರೆ ಅಂದ್ರೆ ನಾವು ಏನನ್ನ ಸಾಧಿಸಿದೀವಿ ಅನ್ನೋದನ್ನ ಗಮನ ಹರಿಸ್ತಾರೆ. ಅಲ್ಲದೆ ಈಗ ಒಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಬರ ಪರಿಸ್ಥಿತಿ ಎದುರಾಗಿದೆ, ಮೇವಿಲ್ಲ ಅಂತ ದನಗಳನ್ನ ಮಾರೋ ಸ್ಥಿತಿಗೆ ರೈತರು ಇಳಿದು ಬಿಟ್ಟಿದ್ದಾರೆ. ಆದ್ರೆ ಬರ ಪ್ರವಾಸ ಮಾಡ್ತೀವಪ್ಪ ಅಂತ ಒಂದೊಂದು ತಂಡ ಕಟ್ಕೊಂಡು ಬಿಜೆಪಿ ಮುನ್ನುಗ್ತಾನೆ ಇದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಆಡಂಬರದ ಹುಟ್ಟುಹಬ್ಬ ಬೇಕಿತ್ತ? ಹೌದು ಭವನ, ಏನಂದ್ರೆ ರಾಮನಗರ ಜಿಲ್ಲೆಯಾದ್ಯಂತ ಬರ ಇದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಯ ಸದಾನಂದ ಗೌಡರ ನೇತೃತ್ವದ ತಂಡ ಏನು ಅಧಿಕಾರಾರೂಢವಾಗಿದ್ರು ಕೂಡ ಅವರು ಪ್ರವಾಸವನ್ನ ಕೈಗೊಳ್ತೇವೆ, ಅದರ ಪರಿಹಾರವನ್ನ ಕೊಡ್ತೇವೆ ಅಂತ ಹೇಳಿ ಏನು ಚನ್ನಪಟ್ಟಣಕ್ಕೆ ಇಂದು ಭೇಟಿ ನೀಡಿತ್ತು. ಆ ಸಂದರ್ಭದಲ್ಲಿ ಅರಣ್ಯ ಸಚಿವ ಯೋಗೇಶ್ವರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೂಡ ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅಂತ ಕೇಳಿ ಬರ್ತಾ ಇದೆ. ಆದ್ರೆ ಏನಂದ್ರೆ ಬರ ಅಧ್ಯಯನಕ್ಕೆ ಅಂತ ಬಂದಂತ ತಂಡ ಹುಟ್ಟುಹಬ್ಬದ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತದ್ರ ಮೂಲಕ ಪಟಾಕಿ ಸಿಡಿಸುವಂತದ್ದು, ಮತ್ತೆ ಆರ ತುರಾಯಿಗಳು ಹಾಕೊಳ್ಳುವಂತದ್ದು, ಈ ತರದ ಎಲ್ಲವನ್ನು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಿರುವಂತದ್ದು. ಎಲ್ಲೋ ಒಂದು ಕಡೆ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ರೂ ಕೂಡ ಇವರ ರಾಜಕಾರಣಿಗಳಲ್ಲಿ ಹುಟ್ಟುಹಬ್ಬದ ಸಂಭ್ರಮಗಳು ಮತ್ತೆ ಈ ತರದ ಆಡಂಬರದ ಸಮಾರಂಭಗಳು ಎದ್ದು ಕಾಣ್ತಿವೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ಏನಂದ್ರೆ ನಿನ್ನೆಯಷ್ಟೇ ಒಬ್ಬ ರೈತ ಏನಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಒಂದರಲ್ಲಿ 23,000 ಕೃಷಿಗಾಗಿ ಸಾಲ ಮಾಡಿದ್ದ. ಆ ಸಾಲದ ಬಡ್ಡಿ ಸೇರಿಸಿ ನಾಳೆಗೆ ಕಟ್ಲಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಏನು ಬ್ಯಾಂಕ್ ಅಧಿಕಾರಿಗಳು ಅವನಿಗೆ ಆ ನಿರ್ದೇಶನವನ್ನ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಅವನು ನಿನ್ನೆಯಷ್ಟೇ ನೇಣಿಗೂ ಕೂಡ ಶರಣಾಗಿದ್ದ. ಆ ಒಂದು ರೈತನ ಮನೆಗೆ ಕೂಡ ಭೇಟಿ ನೀಡುವಂತ ಸೌಜನ್ಯವನ್ನ ಈ ಏನ್ ಬರಾಧ್ಯಯನ ತಂಡ ಬೆಳಿಗ್ಗೆ 11 ಗಂಟೆಗೆ 10 ಗಂಟೆಗೆ ಬಂದಂತ ರಾಮನಗರ ಜಿಲ್ಲೆಗೆ ಎಂಟ್ರಿ ಆದಂತ ಬರಾಧ್ಯಯನ ತಂಡ ಈಗಾಗ್ಲೇ ಬರ ಪ್ರವಾಸವನ್ನ ಮೊಟಕುಗೊಳಿಸಿದೆ. ಈಗಾಗಲೇ ಏನಂದ್ರೆ ಕೆಡಿಪಿ ಸಭೆಯನ್ನ ಈಗಾಗಲೇ ಶುರು ಮಾಡಿದೆ. ಆ ನಂತರದಲ್ಲಿ ಅವರು ವಾಪಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆ ಏನಂದ್ರೆ ಇದು ಬರ ಅಧ್ಯಯನ ತಂಡವ ಅಥವಾ ಸಿಪಿ ಯೋಗೇಶ್ವರ್ ಅವರ ಹುಟ್ಟುಹಬ್ಬ ಸಮಾರಂಭಕ್ಕಾಗಿ ಬಂದಂತ ಹಿರಿಯ ನಾಯಕರುಗಳ ಅನ್ನುವಂಥದ್ದು ಇದು ಎಲ್ಲರ ಮುಂದೆ ಇರುವಂತ ಪ್ರಶ್ನೆ ಭಾವನಾ. ಓಕೆ ಪ್ರಕಾಶ್, ಧನ್ಯವಾದ ಮಾಹಿತಿಗಾಗಿ. ದೃಶ್ಯದಲ್ಲಿ ನಾವು ನೋಡಬಹುದು ಎಷ್ಟು ದೊಡ್ಡ ದೊಡ್ಡ ಕಟೌಟ್ಗಳನ್ನ, ಬ್ಯಾನರ್ಗಳನ್ನ ಹಾಕಿ ವಿಜೃಂಭಣೆಯಿಂದ ಸಚಿವರೊಬ್ರು, ಸಾಮಾನ್ಯ ಪ್ರಜೆಯಲ್ಲ ಈ ಹುಟ್ಟುಹಬ್ಬ ಆಚರಿಸ್ತಾ ಇರೋದು, ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ಸಚಿವರೊಬ್ರು ಬರಗಾಲದ ಸ್ಥಿತಿಯಲ್ಲಿ ಆ ಊರಿನಲ್ಲೇ ಇಷ್ಟು ವಿಜೃಂಭಣೆಯಾಗಿ ಹುಟ್ಟುಹಬ್ಬದ ಆಚರಣೆ ಬೇಕಿತ್ತ? ಅದಕ್ಕೆ ಡಿಸಿಎಂ, ಮಾಜಿ ಸಿಎಂಗಳ ಸಾಥ್ ಬೇಕಿತ್ತ? ಯಾಕಂದ್ರೆ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ನಿನ್ನೆ ತಾನೇ ಒಬ್ಬ ರೈತ ಸಾಲ ತೀರ್ಸೋಕಾಗದೆ ಭಯಭೀತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕನಿಷ್ಠ ಪಕ್ಷ ಕಾಳಜಿ ಇಲ್ಲದೆ ವಿಜೃಂಭಣೆಯ ಹುಟ್ಟುಹಬ್ಬದಲ್ಲಿ ಎಲ್ಲರೂ ತೊಡಗಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ನೀವು ನಮ್ಮ ಬಗ್ಗೆ ಎಷ್ಟು ಗಮನ ಹರಿಸೋದಕ್ಕೆ ಸಾಧ್ಯ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ ಆಗಿದೆ. ನಮ್ಮೆಲ್ಲರ ಪರವಾಗಿ ಅನಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ